ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ವಿಡಿಯೋ ಬಂದುಬಿಟ್ಟು ಜಾಬ್ ರಿಲೇಟೆಡ್ ಆಗಿದೆ. ಯಾರ್ಯಾರು ಇಂಟರ್ನ್ಶಿಪ್ಪಿಗೆ ಟ್ರೈ ಮಾಡ್ತಾ ಇದ್ದೀರಾ, ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿದ್ದು ಇಂಟರ್ನ್ಶಿಪ್ಪಿಗೆ ಟ್ರೈ ಮಾಡ್ತಾ ಇದ್ದೀರಾ, ಆ ಸ್ಟೂಡೆಂಟ್ಸ್ಗಳಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಯಾರ್ಯಾರು ಇವಾಗ ಫೈನಲ್ ಇಯರಲ್ಲಿದ್ದೀರಾ ಅವರು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಏನಾದರೂ ಈ ವಿಡಿಯೋ ರಿಲೇಟೆಡ್ ಡೌಟ್ಸ್ಗಳಿದ್ದರೆ ಈ ವಿಡಿಯೋದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ನಿಮ್ಮಿಂದ ಅವರು ಏನು ಸ್ಕಿಲ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದೆಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅದೇ ರೀತಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅದರ ಲಿಂಕನ್ನು ಕೂಡ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಈ ಚಾನಲ್ಗೆ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸರಿನಾ? ಓಕೆ, ಇದು ಕಂಪನಿ ಬಂದುಬಿಟ್ಟು ಏರ್ಬಸ್ ಆಗಿದೆ. ಇಂಟರ್ನ್ಶಿಪ್ ಅಪಾರ್ಚುನಿಟಿ, ಫುಲ್ ಟೈಮ್ ಓಪನಿಂಗ್ ಅಲ್ಲ, ಇದು ಇಂಟರ್ನ್ಶಿಪ್ ಅಪಾರ್ಚುನಿಟಿ. ಎಷ್ಟು ಮಂತ್ ಇಂಟರ್ನ್ಶಿಪ್ ಇರುತ್ತೆ, ಏನು ರೋಲು ಮತ್ತು ಯಾವ ಸ್ಕಿಲ್ಸನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದು ಎಲ್ಲದರ ಬಗ್ಗೆ ಹೇಳ್ತಾ ಇದ್ದೇನೆ. ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರು. ಫುಲ್ ಟೈಮ್ ಇಂಟರ್ನ್ ಸಾಫ್ಟ್ವೇರ್ ಇಂಜಿನಿಯರ್ ಫುಲ್ ಟೈಮ್ ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ಆದಮೇಲೆ ನಿಮ್ಗದು ಫುಲ್ ಟೈಮ್ಗೆ ಕನ್ವರ್ಟ್ ಆಗ್ಬೋದು. ಓಕೆ, 15 ಡೇಸ್ ಬ್ಯಾಕ್ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಯಾರ್ಯಾರು ಫೈನಲ್ ಇಯರ್ಲಿದ್ದೀರಾ, ಇಂಟರ್ನ್ಶಿಪ್ಪಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಇದಾದ ನಂತರ ಸಾಫ್ಟ್ವೇರ್ ಇಂಟರ್ನು ಫುಲ್ ಸ್ಟ್ಯಾಕ್, ಇಲ್ಲಿ ನೆನ್ಪಿಟ್ಕೊಳ್ಳಿ, ಫುಲ್ ಸ್ಟ್ಯಾಕ್. ಇದು ಏನೆಲ್ಲ ಇರುತ್ತೆ: ಡಿಸೈನ್ ಆ್ಯಂಡ್ ಡೆವಲಪ್ ಅಪ್ಲಿಕೇಶನ್ಸ್, ಕ್ರಿಯೇಟ್ ಸ್ಕೇಲೇಬಲ್ ವೆಬ್ ಅಪ್ಲಿಕೇಶನ್ ಯೂಸಿಂಗ್ ಜಾವಾ ಫಾರ್ ಬ್ಯಾಕ್ ಎಂಡ್ ಆ್ಯಂಡ್ ಮಾಡರ್ನ್ ಫ್ರೇಮ್ವರ್ಕ್ ಫಾರ್ ದ ಫ್ರಂಟ್ ಎಂಡ್, collaborate with the teams, work with the designers, product managers and other developers to define project requirements and implement the new features, write and maintain code, produce clean code, testable and efficient code, conduct code reviews and participate in agile development cycle. Next, troubleshoot and debug, identify and fix bugs in existing system to ensure performance and reliability. ಇದೆಲ್ಲ ಅವ್ರು ಹೇಳ್ತಾ ಇರೋದು ಕೀಪ್ ವಿತ್ ದ ಇಂಡಸ್ಟ್ರಿ ಟ್ರೆಂಡ್ಸ್, ಟೆಕ್ನಾಲಜೀಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಈಗ ಇಂಟರ್ನ್ಶಿಪ್ಪಲ್ಲಿ ದಿಸ್ ಇಂಟರ್ನ್ಶಿಪ್ ವಿಲ್ ಅಲೋ ಯು ಟು ಡೆವಲಪ್ ದ ಫಾಲೋವಿಂಗ್ ಸ್ಕಿಲ್ಸ್. ಈ ಇಂಟರ್ನ್ಶಿಪ್ ಮಾಡಿದರೆ ಎಷ್ಟು ಯೂಸ್ಫುಲ್ ಇದೆ ಅಂತ ಕೇಳಿದರೆ, ಒಂದು ನಿಮ್ಮ ರಿಸ್ಯೂಮೆಗೂ ಕೂಡ ಇದು ಆ್ಯಡ್ ಆಗುತ್ತೆ. ಎರಡನೇದು, ಇಲ್ಲಿ ತುಂಬ ಲರ್ನಿಂಗ್ ಪ್ರೊಸೆಸ್ ಇರುತ್ತೆ. ಅಂದರೆ ಪ್ರಾಕ್ಟಿಕಲ್ ಆಗಿ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ನೀವು ಕಾಲೇಜಲ್ಲಿ ಕಲೀಲಿಕ್ಕೂ ಅಂದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲೀಲಿಕ್ಕೂ ಇಲ್ಲಿ ಕಲೀಲಿಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇದರಲ್ಲಿ ನೀವು ಫ್ರಂಟ್ ಎಂಡ್ ಟೆಕ್ನಾಲಜಿನ ಕಲ್ತಿರ್ತೀರ, ಬ್ಯಾಕ್ ಎಂಡ್ ಮತ್ತು ಡೇಟಾಬೇಸ್ ನಾಲೆಜ್ ಬರುತ್ತೆ ನಿಮಗೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಕ್ಟೀಸಸ್ ಗೊತ್ತಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಬರುತ್ತೆ. ಯಾಕಂದರೆ ನೀವು ರಿಯಲ್ ಟೈಮಾಗಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀರಾ, ರಿಯಲ್ ಟೈಮ್ ಟೀಮ್ ಜೊತೆ ವರ್ಕ್ ಮಾಡ್ತೀರಾ. ಸೊ ಇಟ್ ವಿಲ್ ಬಿ ಅ ಹೆಲ್ಪ್ಫುಲ್ ಫಾರ್ ಶೋರ್. ಓಕೆ, ಈಗ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಕೇಳಿದರೆ, ಯು ಆರ್ ಪರ್ಸೀವಿಂಗ್ ಟೆಕ್ನಿಕಲ್ ಅಂಡರ್ ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಆರ್ ಇಕ್ವಲೆಂಟ್. ಯಾವುದೇ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಇಕ್ವಲೆಂಟ್ ರಿಲೇಟೆಡಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ರು ಓಕೆ, ಅಥವಾ ಅವ್ರು ಹೇಳ್ತಾ ಇರೋದು ಟೆಕ್ನಿಕಲ್ ಅಂಡರ್ ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್. ಓಕೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ನೀವು ಇ ಸಿ ಅವರಾಗಿದ್ದರೂ ಕೂಡ ನೀವು ಇದಕ್ಕೂ ಅಪ್ಲೈ ಮಾಡ್ಬೋದು. ಏನೇನು ಟೆಕ್ನಿಕಲ್ ಸ್ಕಿಲ್ಸನ್ನು ಅವರು ನಿಮ್ಮಿಂದ ಇದು ಮಾಡ್ತಾ ಇದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕೇಳಿದರೆ, ಫ್ರಂಟ್ ಎಂಡ್ ಟೆಕ್ನಾಲಜಿಯಲ್ಲಿ HTML, CSS ಆ್ಯಂಡ್ ಜಾವಾ ಸ್ಕ್ರಿಪ್ಟ್, ಇವು 3 ಮಸ್ಟ್. ನಿಮ್ಗೆ ಇದ್ರ ನಾಲೆಜ್ ಇರಬೇಕು. ಅದಾದಮೇಲೆ ನೀವು ಕಂಪನಿಗೆ ಹೋದ್ಮೇಲೆ ಇನ್ಡೆಪ್ತಾಗಿ ಕಲಿತೀರಾ. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಇನ್ ಮಾಡರ್ನ್ ಫ್ರೇಮ್ವರ್ಕ್ಸ್ ಲೈಕ್ ರಿಯಾಕ್ಟ್, ಆ್ಯಂಗ್ಯುಲರ್ ಅಥವಾ .js ಯಾವುದಾದ್ರೂ ಓಕೆ. ಬಟ್ ಮೇಲ್ಗಡೆ ಇರುವಂಥ HTML, CSS ಮತ್ತು ಜಾವಾ ಸ್ಕ್ರಿಪ್ಟ್ ಮಸ್ಟ್. ಇದಿದ್ದರೆ ಒಳ್ಳೆಯದು. ರಿಯಾಕ್ಟ್ ಅಥವಾ ಆ್ಯಂಗ್ಯುಲರ್, .js ಇದ್ದರೆ ಒಳ್ಳೆಯದು. ಬ್ಯಾಕ್ ಎಂಡಲ್ಲಿ ಡೇಟಾಬೇಸ್ ನಾಲೆಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ವಿತ್ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್. ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸಲ್ಲಿ ಯಾವುದು, ಸ್ಪ್ರಿಂಗ್ ಬೂಟ್ ಅಥವಾ ಡೇಟಾಬೇಸಲ್ಲಿ MySQL ಆದರೂ ಓಕೆ, ಅಥವಾ MongoDB ಆದರೂ ಓಕೆ. MySQL ಆರ್ MongoDB ಡೇಟಾಬೇಸಲ್ಲೇ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಕ್ಟೀಸಸ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಿನ್ಸಿಪಲ್ಸ್ ಲೈಕ್ ರೆಸ್ಟ್ಫುಲ್ APIs, ಮೈಕ್ರೋ ಸರ್ವಿಸಸ್, ಡೆವಾಪ್ಸ್ ಟೂಲ್ಸಲ್ಲಿ ಡಾಕರ್ ಅಥವಾ ಕುಬರ್ನೆಟ್ಸ್ ಆದರೂ ಓಕೆ, ಡಾಕರ್ ಆದರೂ ಓಕೆ. ಓಕೆ, ಇದಿಷ್ಟನ್ನು ಇದು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಾಸ್ತಿ ಏನು ಕೇಳ್ತಾ ಇಲ್ಲ ಸ್ಟೂಡೆಂಟ್ಸ್, HTML, CSS, ಜಾವಾ ಸ್ಕ್ರಿಪ್ಟ್. ಅದಾದಮೇಲೆ ಅವರು ನಿಮಗೆ ಮಾಡರ್ನ್ ಫ್ರೇಮ್ವರ್ಕ್ಸಲ್ಲಿ ರಿಯಾಕ್ಟ್, ಆ್ಯಂಗ್ಯುಲರ್ ಇದ್ದರೆ ಒಳ್ಳೆಯದು. ಇನ್ನು ನಿಮ್ಮದು ಡೇಟಾಬೇಸಲ್ಲಿ MySQL ಆದರೂ ಓಕೆ, MongoDB ಆದರೂ ಓಕೆ. ಅದು ಬಿಟ್ಟರೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಿನ್ಸಿಪಲ್ಸ್ ಲೈಕ್ ರೆಸ್ಟ್ಫುಲ್ APIs, ಮೈಕ್ರೋ ಸರ್ವಿಸಸ್, ಡೆವಾಪ್ಸ್ ಟೂಲ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಪಾಸಿಟಿವ್ ಆ್ಯಟಿಟ್ಯೂಡ್, ಟೀಮ್ ಸ್ಪಿರಿಟ್, ಇದಿಷ್ಟು ಇದ್ದರೆ ನೀವು ಏರ್ಬಸ್ಸಿನ ಯಾವುದಕ್ಕೆ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು. ಅಲ್ಲಿ ಹೋಗಿ ನಿಮಗೆ ಅಪ್ಲೈ ನೌ ಅಂತ ಲಿಂಕ್ ಇರುತ್ತೆ. ನಾನು ಇದನ್ನೇ ಲಿಂಕನ್ನು ಕೊಟ್ಟಿರ್ತೇನೆ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಇಂಟರ್ನ್ಶಿಪ್ ಸಿಕ್ಕಿದರೆ
ಲೈಕ್ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗುತ್ತೆ ಇದು. ಓನ್ಲಿ ಫ್ರಂಟ್ ಎಂಡ್ ಮಾತ್ರ ಅಲ್ಲ, ಇಲ್ಲಿ ಡೇಟಾಬೇಸು ಕೂಡ ಇದೆ. ಅದಾದಮೇಲೆ ಅದು ಬಿಟ್ಟು ನಿಮಗೆ ರೆಸ್ಟ್ಫುಲ್ APIಸು, ಕೋಡ್ನ ರಿವ್ಯೂ ಮಾಡೋದು, ಅಂದರೆ ಅದು ಬಿಟ್ಟು ರೆಸ್ಟ್ಫುಲ್ APIs, ಡೆವಾಪ್ಸ್, ಕುಬರ್ನೆಟ್ ಅಥವಾ ಡಾಕರ್ ಇದು ಇದ್ದರೆ ಒಳ್ಳೆಯದು, ಇಲ್ಲದೇ ಇದ್ರೂ ನೋ ಪ್ರಾಬ್ಲಮ್. ಓಕೆ, ಎನಿವೇ ನಿಮಗೆ ಡೇಟಾಬೇಸ್ ಬಗ್ಗೆ ಗೊತ್ತಿರುತ್ತೆ, ಯಾಕಂದರೆ ನೀವು ಫೈನಲ್ ಇಯರಲ್ಲಿ ಇದ್ದರೆ ಡೇಟಾಬೇಸ್ ಬಗ್ಗೆ ಗೊತ್ತಿರುತ್ತೆ. HTML, ಜಾವಾ ಸ್ಕ್ರಿಪ್ಟ್, CSS ಇಸ್ ಅ ಬೇಸಿಕ್. ಅದು ಬಿಟ್ಟು ನಿಮಗೆ ಅಲ್ಲಿ ರಿಯಾಕ್ಟ್ ಮತ್ತು ಆ್ಯಂಗ್ಯುಲರ್ ಫ್ರೇಮ್ವರ್ಕ್ಸನ್ನು ಕೇಳ್ತಾ ಇದ್ದರೆ ಎನಿ ಒನ್ ಈಸ್ ಫೈನ್. ಓಕೆ, ಅದು ಬಿಟ್ಟು ಲಾಸ್ಟು ರೆಸ್ಟ್ಫುಲ್ APIs. ಯಾರ್ಯಾರಿಗೆ ಈ ಸ್ಕಿಲ್ಸ್ ಬಗ್ಗೆ ನಾಲೆಜ್ ಇದೆ, ಏನು ಇನ್ ಡೆಪ್ತ್ ನಾಲೆಜನ್ನು ಕೇಳೋದಿಲ್ಲ, ನೀವು ಆಲ್ರೆಡಿ ಓದಿದ್ದಿದ್ರೆ ಈ ಸಬ್ಜೆಕ್ಟ್ಗಳನ್ನು ಇದನ್ನು ಕಂಪ್ಲೀಟ್ ಮಾಡಿದಿದ್ರೆ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಇಂಟರ್ನ್ಶಿಪ್ಪಲ್ಲಿ ಅರೌಂಡ್ ಅಪ್ ಟು 30,000ವರೆಗೆ ಪೇ ಮಾಡ್ತಾರೆ. ಇಂಟರ್ನ್ಶಿಪ್ ಆದರೆ ಒಳ್ಳೆಯದು. ಅದಾದ ನಂತರ ನಿಮಗೆ PPO ಕನ್ವರ್ಟ್ ಆದರೆ ಏನಿಲ್ಲ ಅಂದರೂ ಒಂದು 50,000 to 60,000 ಪರ್ ಮಂತ್ ಇರುತ್ತೆ. ಅರೌಂಡ್ 8 to 10 lakhs ಅಂತ ಕೊಡ್ತಾರೆ. ಓಕೆ, 8 to 10 lakhs. ಸೊ ಯಾರ್ಯಾರಿಗೆ ಇದು ಯೂಸ್ಫುಲ್ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಹೊಸಬರಾಗಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಇಂಟರ್ನ್ಶಿಪ್ಪಿಗೆ ಟ್ರೈ ಮಾಡ್ತಾಯಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.